ಕರೆಯಲ್ಲ ಮಳೆ ಬರ್ತಾ ಇರುತ್ತೆ. ನಾವು ಅರೌಂಡ್ 60 ಜನ ಹೋಗ್ತಾ ಇದೀರಿ. 60 ಜನ ಅಂತ ಇದ್ದಾರೆ, 60 ಜನ ತರ ಕಾಣಿಸ್ತಾ ಇಲ್ಲ. ನಮಸ್ಕಾರ ಎಲ್ರಿಗೂ. ನಿಮ್ಮ ಸಮೃದ್ಧಿ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಏನಂದ್ರೆ ಓದ್ತಾ ಇದ್ದೀನಿ. ಬರೀ ಇಂಥದೆಯಾ ಸರಿ ಎಂಬುದು ಸಡನ್ ಆಗಿ ಪ್ಲಾನ್ ಆಯ್ತು. ಅದು ನಮ್ಮ ಅಪ್ಪ ಸಡನ್ ಆಗಿ ಬಂದ್ಬಿಟ್ಟಿದ್ದೆ, ಟ್ರಿಪ್ ಹೋಗೋಣ ಅಂತಂದ್ರು. 3 ತಿಂಗಳು ಮುಂಚೆನೇ ಆ್ಯಕ್ಚುಲಿ ಬುಕ್ ಮಾಡಿದ್ರಿ. ಅದು ಎಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ಶಿರಡಿಗೆ ಹೋಗ್ತಾ ಇದ್ದೀರಿ. ಅದು ಎಲ್ಲಿರೋದಂತ ಎಲ್ರಿಗೂ ಗೊತ್ತಿರುತ್ತೆ. ಆ್ಯಕ್ಚುಲಿ ಗೊತ್ತಿಲ್ಲದೆವಾಗೆಲ್ಲ ಹೇಳ್ತೀನಿ ಎಲ್ಲಿರೋದು ಅಂತ. ಅದು ಬಂದು ಮಹಾರಾಷ್ಟ್ರದಲ್ಲಿರೋದು. ಸೊ ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಹೋಗೋ ಸಮಯದಲ್ಲಿ ಆಗಲೇ ಮಳೆ ಬರ್ತೈತೆ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆಲ್ಲ ಆಗೈತೆ. ಆದರೂ ನೋ ವರೀಸ್, ಇನ್ನೂ ಟೈಮ್ ಐತೆ, ಬೇಜಾನ್ ಟೈಮ್ ಐತೆ. ಓಕೆ ಅಲ್ಲ ಕಣ್ರಿ, ಊರಲ್ಲಿ ಮಳೆ ಬರಲಿ ಅಂತಂದರೆ ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಬರ್ತೈತೆ. ಇಲ್ಲಿ ಕರೆಯಲ್ಲ ಮಳೆ ಬರ್ತಾ ಇರುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಂದು ನಮ್ಮ ಅಪ್ಪಂದು ಎಷ್ಟು ಚಿಕ್ಕ ಬ್ಯಾಗು ನೋಡಿ. ಈ ಹೆಣ್ಮಕ್ಳು ನಮ್ಮ ಅಮ್ಮಂದು ಮತ್ತು ನಮ್ಮ ತಂಗಿದು ಎಷ್ಟು ದೊಡ್ಡ ಬ್ಯಾಗ್ ಐತೆ. ಹಂಗೆ ನೋಡ್ಕೊಂಡ್ರೆ ನಮ್ದು ಎಷ್ಟೋ ಚಿಕ್ಕ ಇದು ವಾಸಿ. ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ಫೈನಲಿ ನಾವು ಇವಾಗೇನು ಹೋಗ್ತಾ ಇದ್ದೀರಿ. ಇವಾಗ ಆಗಲಿ ಬುಕ್ ಮಾಡಿದ್ದೀರಿ, ಓಲಾ ಬುಕ್ ಮಾಡಿದ್ದೀರಿ. ಏನು ಸ್ವಲ್ಪದಲ್ಲಿ ಬರುತ್ತೆ. ಯಾವ ಸ್ಟೇಷನ್ ಏನು ಯಾವ ಟೈಮಿಂಗ್ಸ್ ಹೋಗ್ಬೇಕಂತ ಎಲ್ಲ ಅಲ್ಗೋಬೆ ಹೇಳ್ತೀನಿ. ಅಲ್ಲಿಗಂಟ ಸೊ ಫ್ರೆಂಡ್ಸ್, ಇವಾಗ ನಾವು ಕ್ಯಾಬಿಂದ ಇಳ್ಕೊಂಬಂದಿದ್ದೀರಿ. ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ದೀರಿ. ಸ್ಟೇಷನ್ ಯಾವುದು ಅಂತ ನೋಡಿ. ನಾವು ಬಂದು ಯಾವುದು ಅಂದರೆ ಯಲಹಂಕ ಜಂಕ್ಷನ್ನು. ನಮ್ಮದು ಮಹಾರಾಷ್ಟ್ರ ಗಾಡಿ ಇಲ್ಲೇ ಬಂದು ನಿಂತ್ಕೊಳ್ಳೋದು. ಸೊ ಫ್ರೆಂಡ್ಸ್, ನಮ್ಮ ಟ್ರೈನ್ ಬಂದು 8 ಗಂಟೆಗೆ ಬರೋದು. ಅದು ನಮ್ಮ ಅಪ್ಪನ ಆಫೀಸವರು ಮತ್ತು ಅವ್ರ ರಿಲೇಟಿವ್ಸು, ನಮ್ಮ ಅಪ್ಪನ ಆಫೀಸ್ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಎಲ್ಲ ಸೇರ್ಕೊಂಡು 60 ಜನ ಹೋಗ್ತಾ ಇದ್ದೀರಿ. ಯೋಚನೆ ಮಾಡಿ, ಒಂದು ಬೋಗಿ ಬರುತ್ತಾ ಅಥವಾ ಎಲ್ಲಿ ಸಪ್ರೇಟ್ ಬರ್ತಾರೋ ಒಂಚೂರು ಐಡಿಯಾ ಇಲ್ಲ. ನಾವೇ ಆ್ಯಕ್ಚುಲಿ ಲೇಟ್ ಅನ್ಕೊಂಡಿದ್ರಿ. ಇಲ್ಲಿ ನೋಡಿದ್ರೆ ಯಾರೂ ಬಂದಿಲ್ಲ, ನಾವೇ ಮೊದಲೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಿ ಆಗಲೇ. ಸೊ ಫ್ರೆಂಡ್ಸ್, ಇವಾಗ 8 ಗಂಟೆಗೆ ಟೇಕ್ ಆಫ್ ಆದರೆ ನಾಳೆ ಮಧ್ಯಾಹ್ನ ಲ್ಯಾಂಡ್ ಆಗುತ್ತೆ. ಅಲ್ಲಿ ಗಂಟೆ ನಾವು ಟ್ರೈನಲ್ಲೇ ಆಲ್ಟು ಅಲ್ಲಿ ನಿಂತ್ಕೊಂಬಿಟ್ಟವ್ರೆ ಫುಲ್ಲು. 60 ಜನ ಅಂತ ಇದ್ದಾರೆ, 60 ಜನ ಥರ ಕಾಣಿಸ್ತಾ ಇಲ್ಲ. ಇಲ್ಲ ಅಂತಾನೆ ಇದ್ದಾರೆ, ಟ್ರೈನ್ ಬರ್ತೈತೆ ಅಂತ. ಆದರೆ ಬರೋದ್ರಲ್ಲೇ ಇದೆ ಟ್ರೈನ್ ಇನ್ನ. ಅಯ್ಯೋ ಕೇಳಿಸ್ಕೊಂಡು ನಮ್ಮ ಗಾಡಿ ನಂಬರ್ ಬಂದು B5. ಫ್ರೆಂಡ್ಸ್, ಫೈನಲಿ ಟ್ರೈನ್ ಹತ್ತಿದ್ದೀರಿ. ಎಲ್ರೂ ಅರೇಂಜ್ ಮಾಡೋದು ಬರೋಷ್ಟು ಫುಲ್ಲು ಸುಸ್ತಾಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಊಟ ಮಾಡಿದ್ರಿ. ಟ್ರೈನ್ ಅನ್ಸುತ್ತೆ ಯಾರು ಸುಮ್ಮನೆ ಓಪನ್ ಮಾಡೋದು ರಿಸ್ಕ್ ಯಾಕೆ ಕಾಣಿಸ್ಕೊಂಬಿಡಿ. ಸೊ ಫ್ರೆಂಡ್ಸ್, ಇವಾಗ ಒಳಗಡೆ ಎಂಟ್ರಿ ಕಂಡೀಷನ್ ಇರುತ್ತೆ. ಸ್ಲೀಪರ್ ಕೋಚು. ಈ ಕಡೆ ಮೇಲ್ಗಡೆ AC ಫಿಟ್ ಮಾಡಿರ್ತಾರೆ. ಅದು ಸ್ವಲ್ಪ ಕೂಲಿಂಗ್ ಐತೆ. ಹಂಗೂ ಇಲ್ಲೆಲ್ಲ ಒಂದು ಬೆಡ್ಶೀಟ್ ಕೊಡ್ತಾರೆ, 2 ಬೆಡ್ಶೀಟ್ ಕೊಡ್ತಾರೆ, 1 ದಿಂಬು ಕೊಡ್ತಾರೆ. ಈ ಥರ ಕಂಡೀಷನಲ್ಲಿ ಐತೆ AC. ನಾನು ಇವತ್ತಿಗೆ ನೋಡ್ತಾ ಇರೋದು. ಸೊ ಬೆಳಗ್ಗೆ ಮೀಟ್ ಆಗ್ತೀನಿ. ಇವಾಗ ನಿದ್ದೆ ಹೊಡಿತು. ಓಕೆ, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ನಿನ್ನೆದು ಮುಗೀತು. ಸೊ ಇವತ್ತು ಡೇ 2. ಫ್ರೆಂಡ್ಸ್, ಇವಾಗ ನಾನು ಒಂದು ತೋರಿಸ್ತೀನಿ ಏನಂತ ಅಂದರೆ, ಇದು ಇವಾಗಲೇ ನಾವು ಮಹಾರಾಷ್ಟ್ರದಲ್ಲಿ ರೀಚ್ ಆಗಿದ್ದೀವಿ. ಮಹಾರಾಷ್ಟ್ರಕ್ಕೆ ಶಿರಡಿಗೆ ಒಂದು ರೀಚ್ ಆಗಬೇಕಾದ್ರೆ ಇನ್ನೇನು ಶಿರಡಿಗೆ ನಾವು ಮಧ್ಯಾಹ್ನ ಹೋಗಿ ಸೇರ್ತೀರಿ. ನೋಡಿ ಇವಾಗ ಅಲ್ಲೂ ಸೊ ಫ್ರೆಂಡ್ಸ್, ಇವಾಗ ತಾನೇ ನಾವು ಸ್ಟೇಷನ್ ಇದು ಟ್ರೈನಿಂದ ಇಳಿದ್ರಿ. ಒಳಗಡೆ ಇವಾಗ ಫುಲ್ಲು ಚಳಿ ಅನಿಸ್ತು. ಆಚೆ ಬಂದ್ರೆ ಫುಲ್ಲು ದಗೆ ಹೊಡಿತೈತೆ. ಏನಂತೀರಾ? ಅನ್ನೋರಿ ಅಲ್ಲಿ ಗಾಡಿ ನಿಂತಿದೆ, ಅದ್ರಲ್ಲಿ ಹೋಗ್ಬೇಕು ಎಲ್ಲರೂ. ಅಂದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಥವಾ ಅದು ಒಂದು ಟೈಟ್ ಅಲ್ಲಿ ಒಂದು TT ಇದೆ, ಅದು ನೋಡ್ಕೋಬೇಕು ಅಷ್ಟೇ. 30 ಜನ ಇದ್ದೀರಿ, ಹೆಂಗೆ ಹೋಗ್ತೀರಾ ನನಗಂತೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀರಿ. ಯಾವುದು ಮ್ಯಾಜಿಕ್ ಗಾಡಿ
ಒಬ್ರಿಗೆ 100 ರೂಪಾಯಿ ಚಾರ್ಜಸ್ ಮಾಡ್ತಾರಂತೆ. ಸೊ ಅಲ್ಲಿ ಮಿಕ್ಕಿದ್ದು ವಿಡಿಯೋ ನೋಡ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಇದು ಪಾರ್ಟ್ 1 ಅಷ್ಟೇ. ಇನ್ನು ಪಾರ್ಟ್ 2 ದೇವಸ್ಥಾನ ತೋರಿಸ್ತೀನಿ ಕಂಪ್ಲೀಟಾಗಿ. ಅಲ್ಲಿಗಂತ ಸರಿ ಅಲ್ಲಿ ನೋಡ್ರೆ ಮಿಕ್ಕಿದವರೆಲ್ಲ ಆಗಲಿ ಹೊಟ್ಟೋಗ್ಬಿಟ್ಟವ್ರೆ.